ನಮಸ್ಕಾರ ರೀ ಮಹಾರಾಜರ. ನೋಡಿ ಕಡೆ ಯಾ ಒಂದು ಪೋಸ್ ಕೊಡಿ ಕಡೆ. ಇಲ್ಲಿ ನೋಡಿ ಸ್ನೇಹಿತರೆ, ಮುಂದ್ಗಡೆ ಇರುವಂತ ಒಂದು ಯು ಹತ್ತಿರ ಇದೆ ನೋಡಿ. ಹುಲಿ ನೋಡಿ, ಮಹಾರಾಜರ ಆಗಮನ ಆಯ್ತು. ಇಲ್ಲಿಂದ ಮಹಾರಾಜರುಗಳು ನಿಮ್ಮ ಬಹಳಷ್ಟು ನೋಡಕ್ ಸಿಗ್ತವೆ. ನೋಡಿ ಇಲ್ಲೊಬ್ಬ ಕೂತಿದ ನೋಡಿ ಮೇಲ್ಗಡೆ. ನೋಡಿ ನೋಡಿ ಇಲ್ಲಿ ಸಹಿತ ಮೇಲ್ಗಡೆ ಮಂಗಗಳು ಬಹಳಷ್ಟಿವೆ. ಚಿಕ್ಕ ಚಿಕ್ಕ ಮಂಗ ಮರಿಗಳು ಸಹಿತ ನಿಮ್ಮ ನೋಡಕ್ ಸಿಗ್ತವೆ. ನೋಡಿ ಅಲ್ಲಿ ನೋಡಿದೆ ಸ್ನೇಹಿತರೆ, ನಾವು ಅಲ್ಲಿಂದ ಆಯಿಸಿ ಈ ರೀತಿಯಾಗಿ ಇಲ್ಲಿಂದ ಬೆಟ್ಟಗಳನ್ನು ಹತ್ತಿಕೊಂಡು ಈ ಮೇಲ್ಗಡೆ ಬಂದಿವಿ. ನೋಡಿ ಈ ರೀತಿಯಾಗಿ ಇನ್ನೂ ಸಹಿತ ಇಷ್ಟೊಂದು ಸ್ಟೆಪ್ಗಳು ಕಾಣ್ತೀವಿ. ಇವೆಲ್ಲ ಅಷ್ಟು ನಾವು ಹಬ್ಬಬೇಕು ಇವಾಗ. ನೋಡಿ ಇಲ್ಲಿ ಮಂಗಗಳು ಎಷ್ಟೊಂದು ಕೂತಿವೆ. ನೋಡಿ ಚಿಕ್ಕ ಚಿಕ್ಕ ಕೋತಿ ಮರಿಗಳು. ಸ್ನೇಹಿತರೆ ಇಲ್ಲಿ ಕಾಣ್ತಿದೆಯಲ್ಲ, ಚಿಕ್ಕದಾದಂತ ಕೋತಿ ಮರಿಗಳು ಬಹಳಷ್ಟು ನೋಡಕ್ ಸಿಗುತ್ತೆ ನಿಮಗೆ ಈ ಒಂದು ಸ್ಥಳದಲ್ಲಿ. ನೋಡಿ ಇಲ್ಲೊಂದು ಕೂತಿದೆ, ಇಲ್ಲಿ ಕೆಳಗಡೆ ಒಂದು, ಅಲ್ಲಿ ಮೇಲ್ಗಡೆ ಒಂದು ಕೂತಿದೆ. ಇಲ್ಲಿ ಸಹಿತ ಮಹಾಪ್ರಭುಗಳು ಕೂತಿದ್ದಾರೆ. ಜಾಸ್ತಿ ಒತ್ತಿರೋದು ಬೇಡ, ಮುಂದ್ಗಡೆ ಹೋಗೋಣ. ನೋಡಿ ಇಲ್ಲಿ ನೋಡಿ ಅಂತ ಇಲ್ಲಂತ್ರ ಅವಾಗ ಒಂದು ವಂಶನೇ ಉದ್ಧಾರ ಮಾಡ್ತಿದ್ದಾವೆ ಇಲ್ಲಿ. ನೋಡಿ ಸ್ನೇಹಿತರೆ, ಎಷ್ಟೊಂದು ಚಿಕ್ಕ ಚಿಕ್ಕ ಕೋತಿ ಮರಿಗಳು ಇಲ್ಲಿ. ನೀನು ಬಾಲ್ಯ ಸ್ನೇಹಿತರೆ, ಎಷ್ಟೊಂದು ಕೂತ್ಕೊಂಡಿವಿ ಇಲ್ಲಿ ಎಲ್ಲ ಅಷ್ಟು. ಸ್ವಲ್ಪ ಹೊತ್ತು ಮಂಗಗಳು ಒಂದು ಸರ್ಕಸ್ ನೋಡಿ ನಾವು ಈಗ ಮುಂದೆ ಸಾಗ್ತಿದ್ದೇವೆ. ಇನ್ನು ಸಾಕಷ್ಟು ಮೆಟ್ಟಲುಗಳು ಹತ್ತೋದಿದೆ ಹಿಂದ್ಗಡೆ. ಈ ಒಂದು ಎಲ್ಲ ಮೆಟ್ಟಲುಗಳನ್ನು ಹತ್ತಿ ಮೇಲ್ಗಡೆ ಹೋಗ್ಬೇಕು. ನೋಡಿ ಮೇಲ್ಗಡೆ ಯಾವ ರೀತಿ ಹಿಂದೆ ಈ ರೀತಿಯಾಗಿ ಕಾಣುತ್ತದೆ. ನಾನು ಹಿಂದ್ಗಡೆ ಸ್ನೇಹಿತರೆ, ನಮ್ಮ ಒಂದು ಡೆಸ್ಟಿನೇಷನ್ ಅನ್ನು ರೀಚ್ ಆದೆವು. ಈಗ ಕಾಣ್ತಿಲ್ಲ ಇಲ್ಲಿ ನೋಡಿ, ಬೆಟ್ಟದ ಮೇಲಿಂದ ಒಂದು ಕೆಳಗಿನ ಇವು ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ವಾವ್, ಸೂಪರ್. ಅದು ಈ ಕಡೆ ಗಣೇಶನ ಮಂದಿರ ಇದೆ. ಒಳಗಡೆ ಹೋಗಿ ನಾವು ಒಂದು ಗಣೇಶನ ದರ್ಶನ ಪಡ್ಕೊಂಡ್ ಬರ್ಬೇಕು. ನೋಡಿ ಕೆಳಗಡೆ ಹಿಂಗೆ ಈ ರೀತಿಯಾಗಿ ಕಾಣುತ್ತೆ. ನಮಸ್ಕಾರ ರೀ ಮಹಾರಾಜರ. ನೋಡಿ ಕಡೆ ಯಾ ಒಂದು ಪೋಸ್ ಕೊಡಿ ಕಡೆ. ಹುಲಿ ಯಾಕ ಆಂಜನೇಯ ಸಿಟಿ ಏನಪ್ಪ ತಿಲ್ಲ ತರ್ದಿನ ತೋರು. ನೆಕ್ಸ್ಟ್ ಟೈಮ್ ನೋಡು, ಒಂದು ಪೋಸ್ ಕೊಡು. ನೋಡು ಹಾ ಗುಡ್. ಮರ ಏನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಬೋಧಿ ವೃಕ್ಷಗಳು ತಮ್ಮ ಒಂದು ವಾಸಸ್ಥಾನಕ್ಕಾಗಿ ಈ ರೀತಿಯಾದಂತ ಒಂದು ಗುಹೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಾಣ್ತದೆ ನಮ್ಮ ಒಂದು ಕರ್ನಾಟಕದಲ್ಲಿ ಬಾದಾಮಿಗಳಲ್ಲಿ ಕಂಡು ಬರ್ತವೆ ಮರಳ ಕಲ್ಲಿನ ಗುಹಾಂತರಗಳು. ಅದೇ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಈ ರೀತಿಯಾದಂತ ಒಂದು ಗುಹೆಗಳು ನಿಮಗೆ ಕಂಡು ಬರ್ತಾವೆ. ನೋಡಿ ಬನ್ನಿ ನಾವು ಇವಾಗ ಗಣೇಶನ ಒಂದು ದರ್ಶನವನ್ನು ಪಡೆಯೋಣ. ಮೊದಲಿಗೆ ನಾವು ಏನು ಗಣೇಶನ ದರ್ಶನ ಪಡೆದುಕೊಂಡು ನಂತರ ಹೊರಗೆ ಬರ್ತೀವಿ. ಇಲ್ಲಿ ಕಾಣುತ್ತಲ್ಲ ಈ ಒಂದು ದ್ವಾರದ ಮೂಲಕ ಒಳಗಡೆ ಹೋಗಬೇಕು. ಬನ್ನಿ ನಾವು ಇವಾಗ ಒಳಗಡೆ ಹೋಗೋಣ. ಬಾಗಿಲಿಗೆ ನಮಸ್ಕಾರವನ್ನು ಮಾಡಿ ಒಳಗಡೆ ಬಂದೆವು. ಅದ್ಭುತವಾಗಿ ಬಹಳಷ್ಟು ಈ ಒಂದು ಬೆಟ್ಟದಲ್ಲಿ ಕೊರೆದು ಈ ಒಂದು ಗುಹೆಗಳನ್ನು ನಿರ್ಮಿಸಲಾಗಿದೆ. ನೋಡಿ ಈ ರೀತಿಯಾಗಿ. ಇವಾಗ ಇದ್ರೊಳಗೆ ಹೋದಪ್ಪ ಗಣೇಶನ ದರ್ಶನ ಮಾಡಬಹುದು. ಇವಾಗ ಇದ್ರೊಳಗಡೆ ಹೋಗೋಣ. ನೋಡಿ ಕಲ್ಲಿನಲ್ಲಿ ಯಾವ ರೀತಿಯಾಗಿ ಒಂದು ದೇವಸ್ಥಾನ ಕೊರೆದಿದ್ದಾರೆ, ಕೆತ್ತನೆ ಮಾಡಿದ್ದಾರೆ.
ನೋಡಿ ಸ್ನೇಹಿತರೆ, ಈ ಒಂದು ಸಂಪೂರ್ಣ ಗುಹೆಯನ್ನು ಬೆಟ್ಟಗಳನ್ನು ಕೊರೆದು ಈ ರೀತಿಯಾದಂಥ ಒಂದು ಆಕಾರವನ್ನು ರಚನೆ ಮಾಡಿದ್ದಾರೆ. ಈ ರೀತಿ ನೋಡಿ, ಚಿಕ್ಕ ಚಿಕ್ಕ ಕೋಣೆಗಳು ಸಹಿತ ನಿಮ್ಮ ನೋಡ ಸಿಗ್ತವೆ ನೋಡಿ. ಈ ಕುರುಳಗೆ ಏನಿಲ್ಲ, ಹಾಗೇನಪ್ಪ ಅಂದ್ರೆ ಈ ಒಂದು ಕಲ್ಲಿನ ಮೇಲೆ ನಿಮ್ಮ ಕೆತ್ತನೆಗಳು ನೋಡ ಸಿಗುತ್ತೆ ನೋಡಿ. ಈ ರೀತಿಯ ಚಿಕ್ಕ ಚಿಕ್ಕ ಕೆತ್ತನೆಗಳು ನಿಮ್ಮ ನೋಡ ಸಿಗ್ತವೆ. ಇವಾಗ ಒಳಗಡೆ ಒಂದು ದೇವರ ದರ್ಶನ ಪಡೆದುಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಕೆತ್ತನೆ ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಕಾಲಮ್ಗಳ ಸಹಿತ ಹಾಕಿ ಏನಪ್ಪ ಅಂದರೆ ಕೆತ್ತನೆಗಳು ಮಾಡಲಾಗಿದೆ. ಕೆಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಒಬ್ರು ಮಹಾರಾಜನ ಕೂತಿರೋ ಕಾಣುತ್ತೆ ನೋಡಿ. ಮೇಲ್ಗಡೆ ಯಾವ ರೀತಿಯ ಕೆತ್ತನೆ ಮಾಡಿದ್ದಾರೆ ಅಲ್ಲ, ಅದೇ ರೀತಿ ಇಲ್ಲಿ ಕೆಳಗಡೆ ಸಹಿತ ಕೆತ್ತನೆ ಮಾಡಿದ್ದಾರೆ. ನಾವು ಬನ್ನಿ ಇವಾಗ ಇದ್ರ ಒಳಗಡೆ ಹೋಗೋಣ. ಹೋದರ ಒಂದು ಸ್ತೂಪ ಸಹಿತ ನಿಮ್ಗೆ ನೋಡಕ್ ಸಿಗುತ್ತೆ ನೋಡಿ. ಸಾಂಚಿಯಲ್ಲಿ ಇದೆಯಲ್ಲ ಅದೇ ರೀತಿ ಏನಪ್ಪ ಇಲ್ಲಿ ಸಹಿತ ನಿಮ್ಗೊಂದು ಸ್ತೂಪ ನೋಡಕ್ ಸಿಗುತ್ತೆ. ಒಳಗಡೆ ಅಲೋಗಿಲ್ಲ, ಇದ್ರೊಳಗೆ ಹೋದ್ರಪ್ಪ ಅಂತ ದಂಡ ಕಟ್ಟಬೇಕಾಗುತ್ತೆ. ಅದ್ರ ಸಲುವಾಗಿ ಏನಪ್ಪ ನಾವು ಒಳಗಡೆ ಹೋಗಿಲ್ಲ. ಏನು ಹೋಗೋದು ಇವಾಗ ಸ್ನೇಹಿತರೆ, ಈ ಕಡೆ ಏನಪ್ಪ ಚಿಕ್ಕ ಚಿಕ್ಕ ನಮ್ಮ ರೂಮ್ಗಳು ಕಾಣ್ತವೆ. ಕೆತ್ತನೆ ಮಾಡಿರುವಂಥ ಒಂದು ಗುಹೆಗಳು ನಿಮ್ಮ ನೋಡಕ್ ಸಿಗ್ತವೆ. ಬನ್ನಿ ಈ ಕಡೆ. ಇವಾಗ ಮೇಲ್ಗಡೆ ಹಬ್ಬಕ್ಕೆ ಸ್ನೇಹಿತರೆ, ಇಲ್ಲಿ ಕಾಣ್ತಿಲ್ಲ ಸ್ನೇಹಿತರೆ, ಚಿಕ್ಕ ಚಿಕ್ಕ ಒಂದು ಕೋಣೆಗಳು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲೇನಪ್ಪ ಒಂದು ಸ್ವಲ್ಪ ಕೆಂಪು ಕಲರ್ ಇರೋಣ ಒಂದು ಬಾದಾಮಿಯಲ್ಲಿರೋ ಕಲ್ಲಿನ ಥರನೇ ಕಾಣುತ್ತೆ. ಆದರೆ ಇವು ಮರಳು ಕಲ್ಲು ಅಲ್ಲ. ಒಳಗಡೆ ಏನೂ ಸಹಿತ ಇಲ್ಲ. ನೋಡಿ ಹಾಗೇನಪ್ಪ ಈ ಒಂದು ರೂಮ್ಗಳ ಸಂಖ್ಯೆಯನ್ನು ಸಹಿತ ಇಲ್ಲಿ ಹಾಕಿದ್ದಾರೆ ಗುಹೆಗಳ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣೋದು ನಿಮಗೆ ಒಂದು ಅಲ್ಲಿ ಏನು ಪಿಲ್ಲರ್ ಇದ್ದಲ್ಲ ಕಂಬಗಳು, ಅದೇ ರೀತಿಯಾಗಿ ಇಲ್ಲೂ ಸಹಿತ ಇತ್ತು. ಆದರೆ ಇವಾಗಿಲ್ಲ, ಧ್ವಂಸ ಆಗಿವೆ ನೋಡಿ. ಇದೊಂದು ದೊಡ್ಡದಾದಂಥ ಒಂದು ರೂಮ್ ನಿಮ್ಮನ್ನು ನೋಡ ಸಿಗುತ್ತೆ. ಕೋಣೆ ಆರಾಮಾಗಿ 50 ಜನ ವಾಸ ಮಾಡ್ಬೋದು ಇಲ್ಲಿ.
ಇದೇ ರೀತಿಯಾಗಿ ಏನಪ್ಪ ಭಾಳಷ್ಟು ಗುಹೆಗಳು ನಿಮಗೆ ನೋಡೋ ಸಿಗುತ್ತವೆ ಸ್ನೇಹಿತರೆ. ನಾನು ಅವುಗಳಿಗೆ ಹೋಗೋದಿಲ್ಲ, ಯಾಕಪ್ಪ ಒಳಗಡೆ ಏನಿದೆ ಏನಿಲ್ಲ ಅನ್ನೋ ಒಳಗಡೆ ಕೋತಿಗೀತೆ ವಾಸ ಇದ್ರಪ್ಪ ಅಂದ್ರೆ ನಮಗೆ ಅನಾಹುತ ಆಗೋದು. ಅದ್ರ ಸಲ ಏನಪ್ಪ ನಾನು ಒಳಗಡೆ ಹೋಗ್ತಿಲ್ಲ. ನನ್ನ ಈ ಒಂದು ಪ್ರಯಾಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ನಾವು ಕೆಳಗೆ ಹೋಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಏ ಕಳ್ಳ, ಏ ಕಳ್ಳ ನೋಡೋಲ್ಲ ಈ ಕಡೆ ಒಂದು ಸ್ವಲ್ಪ